ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಲಕ್ಷ್ಮಿ ಎಲ್ಲರ ಮುಂದೆ ಸತ್ಯನ ತೆರೆದಿಟ್ಟೆ ಬಿಟ್ಲಲ್ಲಪ್ಪ. ಸ್ಫೋಟಿಸಿದ ಸ್ಫೋಟಕ್ಕೆ ಸಿಡಿ ಮದ್ದಿನಂತೆ ಸಿಡಿತಿದ್ದಾನೆ ವೈಷ್ಣವ್. ಈ ಕಡೆ ಕಾವೇರಿಯವರು ಸಿಡಿ ಮದ್ದಿನ ಗುಂಡೆಗೆ ಹಾಗೆ ಸುಟ್ಟೋಗ್ಬಿಡ್ತಾರ. ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ರೂಮಲ್ಲಿದ್ದಾರೆ. ಈ ಕಡೆ ಲಕ್ಷ್ಮಿಗೆ ತಲೆ ಬಾಚಿ ಜಡೆ ಹಿಡಿದು ಅದನ್ನು ಫೋಟೋ ಪಿಕ್ ತೆಗೆದು ಲಕ್ಷ್ಮಿಗೆ ತೋರಿಸಿ ಸರಿಯಾಗಿದೆಯಾ ಅಂತ ಕೇಳ್ತಿದ್ದಾನೆ ವೈಷ್ಣವ್. ಏನಿದು, ನನಗೆ ಜಡೆ ಹಾಕೊಳ್ಳೋಕ್ಕೆ ಆಗದೆ ಇರೋಷ್ಟು ನಾನೇನು ಹುಷಿಯಾರು ತಪ್ಪಿಲ್ಲ ಅಂತಿದ್ರೆ ನೋಡಿ, ನಿಮಗೆ ಜಡೆ ಹಾಕ್ಲಿಕ್ಕೆ ಆಗುತ್ತೆ. ಆದರೆ ಕೈ ಎತ್ತಿದಾಗ ಗಾಯ ಮಾಸಿಲ್ಲ ಅಂದರೆ, ಗಾಯಕ್ಕೆ ನೋವಾದರೆ, ನಿಮಗೆ ಪೆಟ್ಟಾದರೆ ಅದಕ್ಕೋಸ್ಕರನೇ ನಾನು ನೋಡ್ಕೋತಿರೋದು ಅಂತ ಹೇಳ್ತಾನೆ ವೈಷ್ಣವ್ನ ಪ್ರೀತಿ ಲಕ್ಷ್ಮಿಗೆ ಖುಷಿ ಕೊಟ್ಟರು ಕೂಡ ಇಲ್ಲಿ ಯಾಕೆ ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಅನ್ನೋ ವಿಷಯನ ಕೇಳ್ತಿದ್ದಾಳೆ ಲಕ್ಷ್ಮಿ. ಯಾವುದು ಏನು ಅಂತ ವೈಷ್ಣವ್ ಕೇಳೋದಕ್ಕೆ ಏನು ಅಂತ ಕೇಳ್ತಿದ್ರಲ್ಲ, ಯಾವಾಗಲೇ ಕೀರ್ತಿ ವಿಷಯ ಮಾತನಾಡಿದ್ರು ಕೂಡ ಯಾಕೆ ನೀವು ಏನು ಹೇಳ್ತಿಲ್ಲ ಅಂದಾಗ ನೀವು ಅವಳ ವಿಷಯ ಮಾತಾಡ್ಬಿಡಿ, ನಿಮಗೆ ಚೂರಿ ಹಾಕಿರೋಳ ಬಗ್ಗೆ ನಿಮ್ದೇಂದ್ರಿ ಮಾತಿರೋದು ಅಂತಿದ್ರೆ ಯಾರು ಹೇಳಿದ್ದು ಅವಳು ನನಗೆ ಚಾಕು ಹಾಕಿದ್ದಾರೆ ಅಂತ ನಿಜ ಹೇಳಬೇಕು ಅಂದರೆ ನಾನು ಕೀರ್ತಿನ ನಂಬ್ತೀನಿ. ಜೊತೆಗೆ ನೀವು ಕೂಡ ಕೀರ್ತಿನ ನನಗಿಂತ ಜಾಸ್ತಿ ನಂಬೇಕಿತ್ತು. ಯಾರು ನಂಬ್ತಾರೋ ಬಿಡ್ತಾರೋ ಯಾಕೆ ರೀತಿ ಅಂದಾಗ ನಾನು ಅವಳನ್ನು ನಂಬೋದಿಲ್ಲ. ನೀವು ಯಾಕೆ, ನಿಮಗೆ ಅವಳು ಫುಲ್ ಮೈಂಡ್ ವಾಶ್ ಮಾಡಿಬಿಡ್ದಾಳೆ, ನೀವು ಟ್ರ್ಯಾಪ್ ಆಗಿದ್ದೀರಾ ಅವಳಿಗೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ರಾ ಅಂದಾಗ ಇಲ್ಲ. ನಿಮಗೆ ಗೊತ್ತಿದ್ಯಾ ಅಲ್ಲಿ ಏನಾಗಿದೆ ಅಂತ? ನಿಜ ಹೇಳಬೇಕು ಅಂದರೆ ನನಗೆ ಕೀರ್ತಿ ಚಾಕುನೇ ಚುಚ್ಚಿಲ್ಲ ಅಂತಿದ್ರು. ಇಲ್ಲಿ ವೈಷ್ಣವ್ ನಂಬ್ತಾ ಇಲ್ಲ. ಹೌದು, ಅವಳು ಕರೆದ ತಕ್ಷಣ ನೀವ್ಯಾಕ್ರಿ ಹೋದ್ರಿ ಅಂತ ಕೇಳ್ತಿದ್ರೆ ಕರೆದ ತಕ್ಷಣ ಹೋದೆ ಅನ್ನೋದು ಮಾತ್ರ ಗೊತ್ತಿದೆ ಅಲ್ವಾ. ಆದರೆ ಅದಾದ ನಂತರ ಕಿಡ್ನಾಪ್ ಆಯಿತು ಅನ್ನೋ ವಿಷಯ ಗೊತ್ತು. ಆದರೆ ನಾವಿಬ್ಬರು ಏನು ಮಾತನಾಡೋಕೆ ಹೋಗಿದ್ವಿ, ಏನಾಗ್ತಿತ್ತು ಅದು ನಿಮಗೆ ಗೊತ್ತಿದೆಯಾ? ನಾವು 3 ಜನ ಕೂಡ ಅವತ್ತು ಭೇಟಿ ಮಾಡಬೇಕು ಅನ್ನೋದು ಡಿಸೈಡ್ ಆಗಿತ್ತಲ್ವ. ನಾನು ಸುಮ್ಮನೆ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ದೊಡ್ಡದೊಂದು ನಿರ್ಧಾರ ಆಗುತ್ತಿತ್ತು, ಅದು ನಿಮ್ಮ ಕೈಲಿತ್ತು. ಆ ಒಂದು ವಿಷಯನ ಹೇಳಬೇಕಿತ್ತು, ನಿರ್ಧಾರ ತಗೋಬೇಕಾಗಿತ್ತು. ಆದರೆ ಅದರ ನಡುವೆ ಈ ಒಂದು ಕಿಡ್ನಾಪ್ ಎಲ್ಲವೂ ಕೂಡ ನಡೆದೋಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಇನ್ನೇನು ವಿಷಯ ಹೇಳಬೇಕು, ಜಾತಕದ ವಿಷಯ ಕೂಡ ಅಷ್ಟರಲ್ಲಿ ಕಾವೇರಿಯವರು ಬಂದೇ ಬಿಡ್ತಾರೆ. ಬಿಕಾಸ್ ಕಾವೇರಿ ಹೇಗಪ್ಪ ಎಂಟ್ರಿ ಕೊಟ್ಟರು ಅಂದರೆ ಆಲ್ರೆಡಿ ಲಕ್ಷ್ಮಿ ಮತ್ತು ವೈಷ್ಣವ್ ಎಲ್ಲಿ ಮುದ್ದಾಗಿ ಪೆದ್ದಾಗಿ ಮಾತಾಡ್ತಾ ಇದ್ರೆ ಆ ಕಡೆ ಕಾವೇರಿಯವರು ಅಡುಗೆ ಮನೆಯಲ್ಲಿ ಲಕ್ಷ್ಮಿಗೋಸ್ಕರ ಸೂಪ್ ರೆಡಿ ಮಾಡ್ತಿರ್ತಾರೆ. ಅದನ್ನು ನೋಡಿದ್ದೆ ಗಂಗಾಕ್ಕಂಗೆ ಶಾಕ್ ಆಗಿರುತ್ತೆ. ಏನಪ್ಪ ಇದು, ಒಂದಿನ ಕೂಡ ಕಾವೇರಮ್ಮ ಅವರು ಇಲ್ಲಿ ಅಡುಗೆ ಮನೆ ಕಡೆನೂ ಸುಳಿದವರಲ್ಲ, ಆದರೆ ಇವತ್ತೇನು ಅಡುಗೆ ಮನೆ ಕಡೆ ಸುಳಿದು ಬಿಟ್ಟಿದ್ದಾರೆ ಅಂತ ತಮ್ಮದೇ ಸ್ಟೈಲ್ನಲ್ಲಿ ಕೇಳ್ತಾ ಇದ್ರೆ ಕಾವೇರಿಯವರು ಅಂತೂ ಆ ಗಂಗಕ್ಕನ ಉಗಿಯೋದು, ಕೆಂಡಾಮಂಡಲ ಆಗೋದು ಎಲ್ಲ ಕೂಡ ಸಾಮಾನ್ಯ. ಹಾಗೆ ಈಗಲೂ ಕೂಡ ಆಗ್ತಾರೆ. ಜೊತೆಗೆ ನನ್ನ ಸೊಸೆಗೋಸ್ಕರ ನಾನು ಸೂಪ್ ರೆಡಿ ಮಾಡ್ತಿದ್ದೀನಿ ಅಂದ ತಕ್ಷಣ ಗಂಗಕ್ಕಂಗೆ ಯಾವ ಕಡೆ ಸೂರ್ಯ ಹುಟ್ಟಿದಾನಪ್ಪ ಅಂತ ಅನಿಸೋದಂತೂ ಶತಸಿದ್ಧ. ಅದರ ನಡುವೆ ಇವತ್ತು ವಿಧಿ ಬರ್ತ್ಡೇ ಕೂಡ ಇದೆ. ಮನೆಯವರು ಯಾರೂ ಕೂಡ ವಿಧಿ ಬರ್ಡೇ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ, ವಿಧಿ ಬರ್ಡೇ ತಲೆಯಲ್ಲಿ ಕೂಡ ಇಲ್ಲ. ಅದರ ನಡುವೆ ಈ ಕಡೆ ವಿಧಿಗೆ ಲವರ್ ಕಾಲ್ ಮಾಡ್ತಾರೆ. ಲವರ್ ಕಾಲ್ ಮಾಡಿದೆ, ಹ್ಯಾಪಿ ಬರ್ಡೇ ಯೂನಿವರ್ಸ್ ಅಂತ ಹೇಳಿ ವಿಶ್ ಮಾಡ್ತಿದ್ದಾರೆ. ಜೊತೆಗೆ ಮನೇಲೆಲ್ಲ ಏನು ಸರ್ಪ್ರೈಸ್ ಇದೆಯಾ ಅಂತ ಕೇಳಿದಕ್ಕೆ ಸರ್ಪ್ರೈಸ್ ಆಗಿ ಯಾರಿಗೂ ಕೂಡ ನನ್ನ ಬರ್ಡೇ ಇದೆ ಅಂತಾನೆ ನೆನಪಿಲ್ಲ ಅಂತ ಅನ್ಸತ್ತೆ ಅಂತ ತುಂಬ ಸಿಟ್ಟು ಮಾಡಿಕೊಂಡು ಬೇಜಾರು ಮಾಡ್ಕೊತಿದ್ದಾಳೆ ವಿಧಿ. ಅಯ್ಯೋ, ಯಾರೋ ಸರ್ಪ್ರೈಸ್ ಪಾರ್ಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನೀನು ಯಾಕೋಪ ಮಾಡ್ಕೊತಿದ್ಯಾ? ಇವತ್ತು ಶಾಪ್ 1 ಅವರ್ ಒಳಗೆ ನಾನು ನನ್ನ ಡಿಯನ್ನ ಭೇಟಿ ಮಾಡಿ ಸರ್ಪ್ರೈಸ್ ಡೇಟ್ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವಿಧಿ ಅಂತೂ ಫುಲ್ ಖುಷ್. ಹಾಗಾಗಿ ಇಲ್ಲಿ ಅಮ್ಮ ಸೂಪ್ ಮಾಡ್ತಾ ಇದ್ರೆ ವಿಧಿ ಬರ್ತಾಳೆ. ಅಮ್ಮ ತನಗೋಸ್ಕರನೇ ಏನು ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಏನಾದರೂ ಸ್ಪೆಷಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ರೆ, ಹೌದು ಸ್ಪೆಷಲ್ ಮಾಡ್ತಿದ್ದಾರೆ ಕಾವೇರಮ್ಮ ಅವರು. ಯಾರಿಗೋಸ್ಕರ ಗೊತ್ತಾ? ಅವ್ರ ಸೊಸೆಗೋಸ್ಕರ ಹುಷಾರಾಗಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಸೂಪ್ ರೆಡಿ ಮಾಡ್ತಿದ್ದಾರೆ ಅಂತಾರೆ ಗಂಗಕ್ಕ. ಇದರಿಂದ ವಿಧಿ ಉರ್ದೋಗ್ತಾಳೆ. ಏನಮ್ಮ ನೀನು ಕೂಡ ಏನು ಎಲ್ಲರೂ ಕೂಡ ಇರಿಟೇಟ್ ಮಾಡ್ತಿದ್ದಾಳೆ. ಅವಳು ಹುಷಾರು ತಕ್ಕೊಂಡು ಬಂದಂತೆ ಎಲ್ಲರೂ ಕೂಡ ಮಾಡೋದಂತೆ. ನೀನು ನಿಜವಾಗ್ಲೂ ಇವತ್ತು ಏನು ದಿನ ಅಂತ ನೆನಪಿಲ್ವಾ ಅಮ್ಮ ಅಂತ ವಿಧಿ ಕೇಳಿದಕ್ಕೆ, ಏನು ದಿನ ನೀನು ಕೂಡ ಹುಷಾರು ತಪ್ಪಿದ್ಯೋ ಹೇಗೆ ಅಂತ ಕಾವೇರಿ ಅವ್ರು ಕೇಳಿದ ತಕ್ಷಣ ಈ ಕಡೆ ತುಂಬ ಕೋಪ ಬಂದ್ಬಿಡುತ್ತೆ. ತನ್ನ ಬರ್ಡೇ ನೆನಪಿಲ್ಲ ಅಂತ ವಿಧಿಗೆ ಹೇಳಿದೆ, ಅಲ್ಲಿಂದ ಹೊರಟ್ಬಿಡ್ತಾಳೆ. ನಂತರ ಇಲ್ಲಿ ಕಾರುಣ್ಯವರು ಪಾಪ ಲಕ್ಷ್ಮಿನ ನೋಡಬೇಕು ಅಂತ ಅಂದ್ಕೊಂಡು ಬರೋಕ್ಕೆ ನೋಡಿದ್ರೆ ಇಲ್ಲಿ ಸುಪ್ರೀತಾ ಮತ್ತು ಕೃಷ್ಣ ಅವರು ಯಾಕ್ರಿ ಬಂದ್ರಿ ನೀವು ಅಂತ ಕೇಳ್ತಿದ್ದಾರೆ. ಮಾಡಿದ್ದು ಸಾಕಾಗಿಲ್ವಾ ಅಂದರೆ ಈ ಕಡೆ ಲಕ್ಷ್ಮಿ ಬಂದ್ಲಲ್ವಾ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಹೇಗಿದ್ದಾಳೋ ಏನೋ, ನೋವು ಆಗ್ತಿದ್ಯೋ ಇಲ್ವೋ ಅಂತ ಕೇಳ್ತಿದ್ದಾರೆ. ಏನ್ರಿ ನೋವು ಕೊಡೋದಲ್ಲ, ಕೊಟ್ಟು ಮಗಳು ಏನು ಮಾಡಿದಾಳೆ ಅಂತ ಗೊತ್ತು. ಇವತ್ತು ಲಕ್ಷ್ಮಿ ಸ್ಥಿತಿಗೆ ನಿಮ್ಮ ಮಗಳು ಕೀರ್ತಿ ಕಾರಣ ಅಂತಲೂ ಗೊತ್ತು. ಕೀರ್ತಿ ಯಾಕೆ ಚುಚ್ಚಿದಾಳೆ ಅನ್ನೋ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ನೋಡೋಕೆ ಬರ್ತಿದ್ರಲ್ಲ ಅಂದಾಗ ಯಾಕೆ ಈ ರೀತಿ ಎಲ್ಲ ಚುಚ್ಚಿ ಮಾತನಾಡ್ತೀರಾ ಅಂದಾಗ, ಹೌದೌದು ನಾವು ಮಾತನಲ್ಲಿ ಮಾತ್ರ ಚುಚ್ತೀವಿ, ನೀವು ಬೆನ್ನಿಂದಾನೇ ಹಾಕೊಂಡು ಚುಚ್ತೀರಲ್ಲ, ಮೊದಲು ಇಲ್ಲಿಂದ ಹೊರಡ್ರೆ. ಏನ್ರಿ ನೀವು ನೋಡೋಕೆ ಬರೋದು?
ಆಗಿರೋದೇ ಸಾಕಾಗೋಗಿದೆ, ಅದರಲ್ಲಿ ಬೇರೆ ಇನ್ನೂ ಏನು ಮಾಡಬೇಕು ಅಂತಿದ್ರೆ ಬದುಕು ಬಂದುಬಿಟ್ಲು, ಒಳಗಡೆ ಹೋಗಿ ಸಾಯಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ಅಂತ ಹೇಳಿ ಕೃಷ್ಣ ಮತ್ತು ಸುಪ್ರೀತ್ ಅವರು ಅವಮಾನ ಮಾಡಿ ಕಾರುಣ್ಯ ಅವ್ರನ್ನ ಕಳಿಸ್ತಾರೆ. ಕಾರುಣ್ಯ ಅವರಂತೂ ಹೋಗಬೇಕಿದ್ರೆ ನೋಡಿ ಇವತ್ತು ಏನು ಮಾತಾಡ್ತಿದ್ರು ಅದಕ್ಕೆಲ್ಲ ಒಂದಿನ ಗಿಲ್ಟ್ ಫೀಲ್ ಮಾಡ್ಕೋತೀರಾ. ಅದಕ್ಕೆ ಹೇಳ್ತಿದ್ದೀನಿ, ಮಾತಾಡಬೇಕಿದ್ರೆ ಯೋಚನೆ ಮಾಡಿ ಮಾತಾಡಿ. ಸತ್ಯ ಗೊತ್ತಾಗೋದಿನ ತುಂಬ ದೂರ ಅಲ್ಲ, ಸತ್ಯ ಗೊತ್ತಾಗತ್ತೆ ಅಂತ ಕಾರುಣ್ಯ ಅವ್ರು ಹೇಳಿ ಹೋಗ್ತಾರೆ. ನಂತರ ಅಲ್ಲಿ ಕಿಚನ್ಗೆ ಹೋಗಿ ಸೂಪ್ನ ರೆಡಿ ಮಾಡಿಕೊಂಡು ಇಲ್ಲಿ ರೂಮಿಗೆ ಬರ್ತಿದ್ದಾಗೆ ವೈಷ್ಣು ಮತ್ತು ಲಕ್ಷ್ಮಿ ಆಡ್ತಿರೋ ಮಾತುಗಳನ್ನ ಕೇಳಿ ಎಲ್ಲೇ ಸತ್ಯ ಹೇಳ್ಬಿಡ್ತಾಳೆ ಅಂತ ಸ್ಪೂನನ್ನು ಬೀಳಿಸ್ಬಿಡ್ತಾರೆ ಕಾವೇರಿಯವರು. ತಕ್ಷಣ ಏನಪ್ಪ ಅದು ಅಂತ ತಿರುಗಿ ನೋಡಿದ್ರೆ ಕಾವೇರಿಯವರು ಏನಮ್ಮ ಸ್ಪೂನ್ ಯಾಕೆ ಬೀಳಿಸ್ಬಿಟ್ಟೆ ಅಂದಾಗ, ಅಯ್ಯೋ ವಯಸ್ಸಾಗ್ತದೆ ಅಲ್ವಾ ವೈಷ್ಣು, ಅದಕ್ಕೋಸ್ಕರ ಪುಟ್ಟ ಕೈ ನಡುಗೆ ಸ್ಪೂನ್ ಬಿದ್ದುಬಿಟ್ಟು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ವಯಸ್ಸಾಗ್ತದೆ ಅಂತ ಎಲ್ಲ ಹೇಳುವಾಗಿಲ್ಲ, ಯಾಕಂದರೆ ನೀನು ಎವರ್ಗ್ರೀನ್ ಬ್ಯೂಟಿ ಗೊತ್ತಾ, ನನ್ನ ಜೊತೆ ನೀನು ಬಂದರೆ ಅಕ್ಕ ಅಂತ ಕರೀತಾರೆ, ಆಮೇಲೆ ನೀನೇನು ವಯಸ್ಸಾಗ್ದಾಗ ಆಗುತ್ತೆ ಆ ಥರ ಎಲ್ಲ ಅನ್ಕೋಬೇಡ. ಏನಿದು ಅಂದಾಗ ಲಕ್ಷ್ಮಿಗೋಸ್ಕರ ಸೂಪ್ ಅಂತಾರೆ, ಕೊಡಮ್ಮ ನಾನು ಕೊಡಿಸ್ತೀನಿ ಅಂದಾಗ ಏನೂ ಬೇಡ, ನನ್ನ ಕೈಯಾರೆ ನನ್ನ ಸೊಸೆಗೆ ನಾನೇ ಕೊಡಿಸ್ಬೇಕು ಅಂತಾರೆ. ಈ ಕಡೆ ಲಕ್ಷ್ಮಿ ಮಾತ್ರ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡು ವೈಷ್ಣು, ನೀನು ಯಾಕೆ ಇಲ್ಲಿದ್ಯಾ, ಲಕ್ಷ್ಮಿನ ಪೂಜೆ ಮಾಡಿ ವ್ರತ ಮಾಡಿ ಬದುಕಿಸ್ಕೊಂಡ್ರೆ ಸಾಕ, ಟ್ರೀಟ್ಮೆಂಟು ಮೆಡಿಸಿನ್ಸ್ ಎಲ್ಲ ಹೇಗಾಗ್ತಿದೆ ಅನ್ನೋದನ್ನ ಕೂಡ ನೋಡ್ಕೋಬೇಕಲ್ವ, ಅವ್ಳು ತೊಗೊಳ್ಳೋ ಥರ ಹೋಗು, ಖಾಲಿಯಾಗಿದೆ ತೆಗೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ಸರಿಯಮ್ಮ ಅಂತ ಹೇಳಿ ಹೊರಡ್ರೆ. ಈ ಕಡೆ ಲಕ್ಷ್ಮಿ ಈ ಸೂಪನ್ನ ನಾನೇ ಕೊಡ್ತೀನಿ ಅಂದಾಗ, ಬೇಡ ನನ್ನ ಸೊಸೆಗೆ ನಾನೇ ಸೂಪ್ ಕೊಡಿಸ್ತೀನಿ ಅಂತ ಸೂಪ್ ಕೊಡಿಸ್ತಿದ್ದಾರೆ. ನಂತರ ಲಕ್ಷ್ಮಿ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು, ನೀನು ನನ್ನ ನಂಬ್ತೀಯ ಅಲ್ವಾ ಅಂತ ಕೇಳ್ತಿದ್ದಾರೆ. ಏನು ವಿಷಯ ಆತ, ನಂಬಿಕೆ ಅನ್ನೋ ಮಾತನ್ನು ಮಾತಾಡಲೇಬೇಡಿ, ಯಾಕಂದರೆ ಇಲ್ಲಿ ನಂಬಿಕೆ ಪ್ರಶ್ನೆ ಬರುವುದಿಲ್ಲ, ಯಾಕಂದರೆ ನೀವು ನಂಬಿಕೆ ಕಳ್ಕೊಂಬಿಟ್ಟಿದ್ರ ಆತ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಕೂಡ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ, ಯಾವಾಗಲೂ ಯಾಕೆ ನನ್ನ ಬಗ್ಗೆ ಇದೇ ರೀತಿ ಅನ್ಕೋತೀಯ ಅಂದಾಗ ಇನ್ನೇನು ಮಾಡೋದು ಆತ, ಒಮ್ಮೆ ತಪ್ಪು ಮಾಡಿ ಪ್ರತಿ ಬಾರಿ ತಪ್ಪು ಮಾಡ್ತಿದ್ರೆ ಅವ್ರನ್ನ ಕ್ಷಮಿಸಬಾರ್ದು, ಅವ್ರ ವಿಷಯದಲ್ಲಿ ಮೋಸ ಹೋಗಬಾರ್ದು, ನಂಬಿಕೆ ದ್ರೋಹ ಮಾಡಿರೋರನ್ನ ನಂಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಕೀರ್ತಿ ಹೇಳಿದ ಮೇಲೆ ನನಗೆಲ್ಲ ಸತ್ಯ ಕೂಡ ಗೊತ್ತಾದ ಮೇಲೆ ಖಂಡಿತ ನಿಮ್ಮನ್ನ ನಂಬಬೇಕು ಅಂತ ಅನ್ನಿಸ್ತಿಲ್ಲ. ಪ್ರತಿ ಬಾರಿ ಮೋಸ ಹೋಗಿದ್ದು, ಪ್ರತಿ ಬಾರಿ ನೀವು ನಾಟಕ ಆಡಿದಾಗ ನಿಮ್ಮನ್ನು ನಂಬಿದ್ದು, ಇವಾಗ ನಾನು ನಿಮ್ಮ ಮಾತನ್ನು ನಂಬ್ತೀನಿ ಅಂತ ಹೀಗೆ ಅಂದ್ಕೊಂಡ್ರಿ. ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವು ಕೂಡ ಇದೇ ರೀತಿ ಮಾತನಾಡ್ತಿದ್ರಲ್ವ, ಇದಕ್ಕೆ ಹೊರತಾಗಿ ಏನಾದರೂ ಮಾತನಾಡ್ತಿದ್ರ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಈ ಕಡೆ ಕಾವೇರಿಯವರು, ನೋಡು ಲಕ್ಷ್ಮಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಅಂತ ನಾನು ಅನ್ಕೋ, ದಯವಿಟ್ಟು ಈ ಒಂದು ಜಾತಕದ ವಿಷಯನ ವೈಷ್ಣವ್ ಹತ್ರ ಹೇಳ್ಬೇಡ ಅಂದಾಗ, ಇಲ್ಲ ಆತ ನಾನು ಜಾತಕದ ವಿಷಯನ ಹೇಳ್ತೀನಿ, ವೈಷ್ಣವ್ ಅವ್ರಿಗೆ ಗೊತ್ತಾಗಲೇಬೇಕು ಅಂದಾಗ ನಾನು ಇದನ್ನೆಲ್ಲ ಮಾಡಿದ್ದು ಪುಟ್ಟನ ಒಳ್ಳೇದಕ್ಕೋಸ್ಕರನೇ, ಅದರಿಂದ ಏನೂ ಕೂಡ ಕೆಟ್ಟ ಉದ್ದೇಶ ಅಲ್ಲ, ಒಂದು ತಾಯಿಯಾಗಿ ತನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಕಾವೇರಿಯವರು. ಏನಂತೆ ಹೇಳ್ತಿದ್ದೀರಾ, ಮಗನಿಗೆ ಒಳ್ಳೇದಾಗಬೇಕು ಅನ್ನೋ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಏನು ಬೇಕಿದ್ರೂ ಮೋಸ ಮಾಡ್ಬೋದು ಅಂತಾನ, ಖಂಡಿತ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತ, ಯಾವುದೇ ಕಾರಣಕ್ಕೂ ವೈಷ್ಣವ್ ಅವ್ರಿಗೆ ವಿಷಯ ಹೇಳ್ತೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ರೆ. ಈ ಕಡೆ ಸುಪ್ರೀತ್ ಅವರು ವೈಷ್ಣವ್ ಹೋಗಬೇಕಿದ್ರೆ ಎಲ್ಲಿಗೆ ಏನು ಅಂದಾಗ, ಮೆಡಿಸಿನ್ ಅಂದಾಗ ಆಲ್ರೆಡಿ ಅಣ್ಣ ತಂದಿಟ್ನಲ್ಲ, ಅದಕ್ಕೆ ಮರವೆಗುಳಿ ಆಗಿದೆಯಾ ಅಂತಾರೆ. ನಂತರ ಈ ಕಡೆ ವೈಷ್ಣವ್ಗೆ ಅನುಮಾನ ಬರುತ್ತೆ, ಏನಿದು ನನ್ನನ್ನು ಓಡಿಸೋಕೆ ಅಮ್ಮ ಈ ರೀತಿ ಮಾಡಿದ್ರ ಅಂತ ಹೋಗ್ತಾನೆ. ಅಯ್ಯೋ ಪುಟ ಮರೆತು ಹೋಯಿತು, ಮೆಡಿಸಿನ್ಸ್ ತಂದಿಟ್ಟಿದ್ರು ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಹೋಗು ಅಂದಾಗ, ಏನು ಮಾತೆ ಸೊಸೆ ಮಾತಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಹೇಳಿ ಉಳಿಸೋಕೆ ನೋಡ್ತಿದ್ಯಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅತ್ತೆ ಸೊಸೆ ಮಾತನಾಡ್ಕೋತಿದ್ದಾರೆ. ವೈಷ್ಣವ್ ಹೋಗ್ತಾನೆ, ಬಟ್ ಒಮ್ಮೆಲೆ ಮತ್ತೆ ವಾಪಸ್ ಬರ್ತಾನೆ. ವೈಷ್ಣವ್ ಬರ್ತಿದ್ದಾಗೆ ಈ ಕಡೆ ಜಾತಕದ ವಿಷಯನ ಇಬ್ರು ಕೂಡ ಮಾತನಾಡ್ತಿರ್ತಾರೆ. ವೈಷ್ಣವ್ ಜಾತಕದಲ್ಲಿ ದೋಷ ಇತ್ತು ಹಾಗೆ ಹೀಗೆ ಅಂತ. ಇದನ್ನ ಕೇಳಿಸ್ಕೊಂಡಂತ ವೈಷ್ಣವ್ ಕೆಂಡಾಮಂಡಲ ಆಗ್ಬಿಡ್ತಾನೆ. ಮಾತಾಡಮ್ಮ, ನನ್ನ ಜಾತಕ ದೋಷ ಇತ್ತ ಹೇಳು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಹೋಗ್ಬಿಡ್ತಾರೆ ಕಾವೇರಿ ಅವರು. ಅಷ್ಟರಲ್ಲಿ ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಕೃಷ್ಣ ಸುಪ್ರೀತ ಎಲ್ಲರೂ ಕೂಡ ಏನೋ ಆಗ್ತಿದೆ ಅಂತ ಅಂದ್ಕೊಂಡಿದ್ದ. ಈ ಕಡೆ ಲಕ್ಷ್ಮಿ ಏನು ಮಾತಾಡ್ತಿದ್ರಿ ಲಕ್ಷ್ಮಿ ಅವರೇ ಅಂತ, ಮಹಾಲಕ್ಷ್ಮಿ ಅವರೇ ಅಂತ ವೈಷ್ಣವ್ ಕೇಳಿದ ತಕ್ಷಣ, ಅತ್ತೆ ನಿಮ್ಮ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ನಿಮ್ಮ ಜಾತಕದಲ್ಲಿ ದೋಷ ಇದೆ ಅಂತ ಯೋಗ ಇರೋ ಜಾತಕದ ಹುಡುಗಿನ ಮದುವೆ ಮಾಡಿಸ್ಬೇಕು ಅಂತ ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿಸಿದ್ರಂತ. ಜಾತಕದಲ್ಲಿ ದೋಷ ಇದೆ ಅನ್ನೋ ವಿಷಯ ಇಲ್ಲಿ ಅತ್ತೆಗೆ ಗೊತ್ತಿತ್ತು ಅಂತ ಹೇಳಿದ ತಕ್ಷಣ ಈ ಕಡೆ ವೈಷ್ಣವ್ ಖಂಡಾಮಂಡಲ ಆಗ್ಬಿಡ್ತಾನೆ. ಕಾವೇರಿಯವರು ಮೌನವಾಗಿದ್ದಾರೆ, ಸೆಕ್ಸ್ ಹಾಕ್ಬಿಟ್ಲಲ್ಲ ಇವಳು ಅಂತ ಕಾವೇರಿಯವರು ಅನ್ಕೋತಾ ಇದ್ರೆ, ಹೇಳಮ್ಮ ಅಂತ ಮಗ ರೇಗೋದ ತಕ್ಷಣ, ಹೌದು ಪುಟ ನಿನ್ನ ಜಾತಕದಲ್ಲಿ ದೋಷ ಇತ್ತು ಅಂತ ಹೇಳ್ಬಿಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಏನಪ್ಪ ಇದು ವೈಷ್ಣವ್ ಜಾತಕ ಅಷ್ಟು ಯೋಗದಿಂದ ಕೂಡಿದ ಜಾತಕ ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ಈ ರೀತಿ ಕಾವೇರಿ ಹೇಳ್ತಿದಾರಲ್ಲ ಅಂತ. ಆದರೆ ಹೌದು, ನಾನು ಸ್ವಾಮೀಜಿಗಳ ಹತ್ರ ತೋರಿಸಿದಾಗ ಈ ರೀತಿ ಹೇಳಿದ್ರು, ಅದಕ್ಕೋಸ್ಕರ ಜಾತಕ ಇರೋ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತಾನೆ ಮಾಡಿದೆ ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಅಲ್ಲಿ ಜಸ್ಟ್ ಜಾತಕದಲ್ಲಿ ದೋಷ ಇತ್ತು ಅನ್ನೋ ವಿಷಯ ಗೊತ್ತಾಗಿ ಜಾತಕದ ಜೊತೆ ಒಳಿತಾಗೋ ಹುಡುಗಿನ ಮದುವೆ ಮಾಡಿಸ್ಬೇಕು ಅನ್ನೋ ವಿಷಯ ಮಾತ್ರ ರಿವೀಲ್ ಆಗುತ್ತಾ, ಅಥವಾ ಕೀರ್ತಿಗೆ ಈ ರೀತಿ ದ್ರೋಹ ಮಾಡಿ ಈ ರೀತಿ ಆ ಹುಡುಗಿನ ಟ್ರ್ಯಾಪ್ ಮಾಡಿ ಅವಳೇ ವೈಷ್ಣವಿಂದ ದೂರ ಆಗೋ ಹಾಗೆ ಮಾಡಿ ಇಷ್ಟೆಲ್ಲ ಅಮ್ಮ ಮಾಡಿದ್ದಾರೆ ಅನ್ನೋ ಸತ್ಯ ಕೂಡ ರಿವೀಲ್ ಆಗುತ್ತಾ?
ಏನಾಗುತ್ತೆ, ಜೊತೆಗೆ ಇಲ್ಲಿ ಕಾವೇರಿಯವರು ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಮಗನ ಜಾತಕನ ತಂದಿಟ್ಟು. ಆದರೆ ಆ ಜಾತಕದಲ್ಲಿ ದೋಷನೇ ಇಲ್ಲ. ಇದನ್ನೆಲ್ಲ ಮಾಡಿಸಿದ್ದು ಕಾವೇರಿಯವರು ಅನ್ನೋ ಒಂದು ಸಾಕ್ಷಿ ಇರೋದು ಕೀರ್ತಿ ಹತ್ರ. ಆ ಸಾಕ್ಷಿ ಮುಂದಿಟ್ಟರೆ ಕಾವೇರಿಯವರ ಯಾವ ಆಟ ಕೂಡ ನಡೆಯೋದಿಲ್ಲ. ಲಕ್ಷ್ಮಿ ಮತ್ತು ಕೀರ್ತಿ ಸೇರಿಕೊಂಡು ಈ ಕಡೆ ಕಾವೇರಿಯವ್ರಿಗೆ ಕೆಡ ತೋಡೋದಂತೂ ಕ್ಷತ ಸಿದ್ಧ. ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.